ಗುಂಡು ಚಾವಣಿಗೆ ತಗುಲಿದ ತಕ್ಷಣ ಅಲ್ಲಿಂದ ಚಿನ್ನದ ನಾಣ್ಯಗಳು ಮಳೆಯಂತೆ ಬೀಳಲು ಪ್ರಾರಂಭಿಸಿದವು. ಇದರೊಂದಿಗೆ ಅಡಗಿಸಿಟ್ಟಿದ್ದ ಕಪ್ಪು ಹಣವೂ ಪತ್ತೆಯಾಯಿತು. ಅಲ್ಲಿ ಇನ್ನೂ ಹೆಚ್ಚಿನ ಚಿನ್ನವಿರಬಹುದು ಎಂದು ತಿಳಿದ ಬಚ್ಚನ್ ಮತ್ತೊಮ್ಮೆ ಗುಂಡು ಹಾರಿಸಿದನು. ಇದರಿಂದ ತನ್ನೆಲ್ಲಾ ಕಪ್ಪು ಹಣ ಸಿಕ್ಕಿಬೀಳಬಹುದು ಎಂಬ ಭಯ ಜಗನ್ನಲ್ಲಿ ಶುರುವಾಯಿತು. ತಪಾಸಣೆಯನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕೆಂದು ಜಗನ್ ಬಚ್ಚನ್ನನ್ನು ಒಬ್ಬನೇ ಕರೆದು, ನಾನು ನಿನಗೆ 5 ಲಕ್ಷ ರೂಪಾಯಿ ನೀಡುತ್ತೇನೆ, ತಪಾಸಣೆಯನ್ನು ಇಲ್ಲೇ ನಿಲ್ಲಿಸು ಎಂದು ಆಮಿಷ ಒಡ್ಡಿದನು. ಆದರೆ ಬಚ್ಚನ್ ಇದಕ್ಕೆ ಮಣಿಯದೆ, 5 ಲಕ್ಷವಲ್ಲ 5 ಕೋಟಿ ಕೊಟ್ಟರೂ ತಪಾಸಣೆ ನಿಲ್ಲುವುದಿಲ್ಲ ಎಂದು ಖಡಕ್ಕಾಗಿ ಉತ್ತರಿಸಿದನು. ನಂತರ ಜಗನ್ ಅಲ್ಲಿಗೆ ಬಂದಿದ್ದ ಉಳಿದ ಅಧಿಕಾರಿಗಳಿಗೆ ಒಂದು ಆಫರ್ ನೀಡಿದನು. ಸಿಕ್ಕಿರುವ ಚಿನ್ನವನ್ನು ನೀವೆಲ್ಲರೂ ಹಂಚಿಕೊಂಡು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿದನು. ಇದನ್ನು ಕೇಳಿ ಅಧಿಕಾರಿಗಳು ಸಂತೋಷದಿಂದ ಚಿನ್ನ ಹಂಚಿಕೊಳ್ಳಲು ಮುಂದಾದರು. ಆದರೆ ಬಚ್ಚನ್ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಲು, ಯಾರು ಹೆಚ್ಚು ಕಪ್ಪು ಹಣವನ್ನು ಹಿಡಿದುಕೊಡುತ್ತಾರೋ ಅವರಿಗೆ ಹೆಚ್ಚಿನ ಬಹುಮಾನ ಸಿಗುತ್ತದೆ ಎಂದು ಘೋಷಿಸಿದನು. ಇದನ್ನು ಕೇಳಿದ ಅಧಿಕಾರಿಗಳು ತಪಾಸಣೆಗಾಗಿ ಮನೆಯೊಳಗೆ ನುಗ್ಗಿದರು.